ಗೈಸ್ ನಮ್ಮ ಒಂದು ಅರ್ಥ ಎಂಡ್ ಆಗುತ್ತೆ ನಿಜನ ಅಂತ ಬಹಳ ಜನಕ್ಕೆ ಡೌಟ್ ಇರುತ್ತೆ. ಸೊ ಯೂಟ್ಯೂಬ್ ಇನ್ಸ್ಟಾ ಎಲ್ಲ ಕಡೆ ಅರ್ಥ ಎಂಡ್ ಆಗುತ್ತೆ ಬರೀ ಇದೇ ಬರುತ್ತೆ. ಸೊ ಇವತ್ತಿನ ವಿಡಿಯೋದೊಳಗೆ ಎಲ್ಲ ಕ್ಲಾರಿಫೈ ಮಾಡ್ತೀನಿ, ಎಲ್ಲರೂ ಡೌಟ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಸೊ ಅದಕ್ಕೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೀವೇನಾರ ನಮ್ಮ ಚಾನಲ್ನ ಮೊದಲೇ ಸತಿ ನೋಡ್ತಿದ್ರೆ ಅಂದರೆ ಇವಾಗ ಸಬ್ಸ್ಕ್ರೈಬ್ ಆಗಿ. ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈಗ ಕೇರಳ ಒಳಗೆ ಒಬ್ರು ವಿಡಿಯೋ ಮಾಡಿದ್ದಾರೆ. ಸೊ ಕೋಟಿ ಗಂಟ್ಲೆ ಫಿಶು ಹೊರಗೆ ಬಂದಿದೆ ಅಂತೆ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಕೇರಳ ಒಳಗೆ ಗೈಸ್ ಫುಲ್ ಕೋಟಿ ಗಂಟ್ಲೆ ಫಿಶ್ ಹೊರಗೆ ಬಂದಿದೆ. ಸೊ ಅದಾದ್ಮೇಲೆ ಇದು ಇರುತ್ತಲ್ಲ, ಒಂದು ಕಡಗ ತರ ಒಂದು ಫಿಶ್ ಇದೆ, ಅದು ಫಿಶು ಓಕೆ ಫಿಶ್ ಇದೆ. ಸೊ ಅದು ಶಾರ್ಪ್ ಆಗಿದೆ, ಇಲ್ಲೆಲ್ಲ ಶಾರ್ಪ್. ಸೊ ಅದನ್ನು ಹೊರಗೆ ಬಂದಿದೆ. ಸೊ ಅದಾದ್ಮೇಲೆ ಆಂಗುಲರ್ ಫಿಶ್ ಅಂತ, ಸೊ ಅದು 1000 ಅಡಿ ಒಳಗಿರುತ್ತೆ. ಸೊ ಅದನ್ನು ಮೇಲೆ ಬಂದಿದೆ. ಸೊ ಈ ರೀತಿ 10 ತರ ಫಿಶು, ವೆರೈಟಿ ಫಿಶ್ ಮೇಲೆ ಬರುತ್ತಂತೆ. ಸೊ ಇದು ರೀಸನ್ ಏನಂದ್ರೆ, ಒಂದು ಅದೇ ಏನು ಇದು ಇರುತ್ತಲ್ಲ ಅಲ್ಲಿ, ಏನೋ ಸಮುದ್ರ ಆಗಿರ್ಬೋದು, ಏನೋ ಕೇರಳ ಸೈಡು. ಸೊ ಅಲ್ಲಿ ದೊಡ್ಡ ಯಾವ್ದಾರ ಫಿಶ್ ಇದ್ರೆ, ಸೊ ಅದು ಬಂದು ಏನಾರ ಅಟ್ಯಾಕ್ ಮಾಡಿದ್ರೆ ಯಾವ್ದಾರ ಫಿಶ್ನ, ಸೊ ಅಲ್ಲಿ ಫೈಟಿಂಗ್ ಆಡಿದಾಗ ಒಂದು ಏನಾರ ಈ ತರ ಆಗುತ್ತೆ. ಸೊ ಇಲ್ಲಾಂದ್ರೆ ಇದು ಒಂದು ಚಾನ್ಸು. ಸೊ ಇದಿಲ್ಲ ಅಂದ್ರೂ ಸಮುದ್ರದೊಳಗೆ ಭೂಕಂಪ ಆಗಿದ್ರೆ ಪಕ್ಕ ಈ ತರ ಆಗಿರುತ್ತೆ. ಸೊ ಇದು 2ನೇ ಚಾನ್ಸು. ಸೊ ಇಷ್ಟೇ 2 ರೀಸನ್ ಇದಾವೆ ಇದಕ್ಕೆ. ಸೊ ಇವ್ 2 ರೀಸನ್ ಒಳಗೆ ಯಾವ್ದು ನಂಬಬೇಕು ಯಾವ್ದು ಬಿಡ್ಬೇಕು ಗೊತ್ತಿಲ್ಲ. ಸೊ ಇಷ್ಟ ಹೇಳಿ ಇವತ್ತಿನ ವಿಡಿಯೋ ಮಾಡ್ತೀನಿ. ಸೊ ಬಹಳ ಜನಕ್ಕೆ ಡೌಟ್ ಇರುತ್ತೆ. ಇದು ಮಾತ್ರ ನಿಜ ಗೈಸ್, ಓಕೆನಾ, ಇದು ಪಕ್ಕಾ ನಿಜ. ಸೊ ಸಮುದ್ರದೊಳಗೆ ಹಿಂಗಾಗಿದೆ, ಓಕೆನಾ, ಅಂದ್ರೆ ಹಿಂಗಾಗಿದೆ. 2ರಲ್ಲಿ ಯಾವ್ದಾಗಿದೆನೋ ಗೊತ್ತಿಲ್ಲ. ಒಂದು ದೊಡ್ಡ ಯಾವ್ದಾರ ಫಿಶ್ ಅಟ್ಯಾಕ್ ಮಾಡಿರ್ಬೇಕು, ಇಲ್ಲಾಂದ್ರೆ ಸಮುದ್ರದೊಳಗೆ ಭೂಕಂಪ ಆಗಿರ್ಬೇಕು. ಸೊ ಇವೆರಡರಲ್ಲಿ ಒಂದು ಚಾನ್ಸ್ ಇದೆ. ಸೊ ಇಷ್ಟ ಹೇಳಿ ಇವತ್ತಿನ ವಿಡಿಯೋ ಮಾಡ್ತೀನಿ ಗೈಸ್. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.